ಸರಿ, ಹೇಳುವುದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಎಷ್ಟು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಎದುರು ಸಿಕ್ಕಾಗ ತೋರಿಸ್ತೀನಿ ಬಿಡು. ಆಗ ಬಿಡಿಸಿಕೊಂಡು ಹೋಗಲು ನೋಡಿದರೆ ತೆಗೆಯದು 4 ಬಾರಿಸ್ತೇನೆ. ಹೌದಾ, ಸರಿ. ಪಾಪುನ ನನ್ನ ಕೈಗೆ ಕೊಟ್ಟು ಏನೋ ಹೇಳಿದ್ರಿ, ಸರಿಯಾಗಿ ಅರ್ಥ ಆಗಲಿಲ್ಲ. ನಿಮಗೆ ಕಾಫಿ ಟೀ ಏನಾದರೂ ಕೊಡಬೇಕಾಗಿತ್ತಾ? ಎಲ್ಲರೂ ಬಂದಾಗ ವಿಚಾರಿಸಲು ಆಗಲಿಲ್ಲ. ಏನನ್ನು ಕೇಳಿದ್ದು ನೀವು? ಟೈಪ್ ಮಾಡಿ ಕಳಿಸಿದ್ದಳು. ಅದನ್ನೇ ಕೇಳಿದ್ದು. ಅದನ್ನೇ ಅಂದರೆ ಅರ್ಥ ಆಗಲಿಲ್ಲ. ಅಂದರೆ ನಿನ್ನ ಕೈಗೆ ಕೊಟ್ಟು ಹೋದ್ನಲ್ಲ ಅದನ್ನು. ನಿನ್ನ ನಾಲಾಯಕ್ ತಲೆಗೆ ಇಷ್ಟು ಬೇಗ ವಿಷಯ ಅರ್ಥ ಆಗುತ್ತೆ ಅಂದುಕೊಳ್ಳೋದು ನಂದೇ ತಪ್ಪು. ಪಾಪು ಇತ್ತಲ್ಲ, ಅದನ್ನೇ ಕೇಳಿದ್ದು. ಅರ್ಥವಾದಾಗ ಚಂದನ ಮುಖದಲ್ಲಿ ನಗು ಮೂಡಿತು. ಏನನ್ನೋ ಟೈಪ್ ಮಾಡದೆ ನಗು ಮುಖದ ಇಮೋಜಿ ಕಳಿಸಿದ್ಲು. ಏನಿದರ ಅರ್ಥ? ಒಪ್ಪಿಗೆ ಅಂತನಾ? ಎದುರು ಸಿಕ್ಕಾಗಲೂ ನಿನ್ನ ಮುಖ ಹೀಗೇ ಇರುವುದು, ಮಾತನಾಡಲು ಏನು? ಅವತ್ತು ಪಾಪು ಬೇಡ ಅಂದರೆ ನಾಲ್ಯಾಕ್, ನಾನು ಯಾವಾಗ ಬೇಡ ಎಂದೆ? ನೀನು ತಾನೇ ಕಾಲೇಜ್ಗೆ ಹೋಗಲು ತೊಂದರೆ ಆಗುತ್ತೆ ಎಂದಿತ್ತು. ಆದರೆ ಗಂಡು ಮಗು ಬೇಡ, ಹೆಣ್ಣು ಮಗು ಇರಲಿ. ಟೈಪ್ ಮಾಡಿ ಕಳಿಸಿದನು. ಅಂತ ಒಂದು ಕಲ್ಪನೆ ಬದುಕಿನ ತುಂಬ ಚೇತೋಹಾರಿಕೆ ನೀಡಿದಂತೆನಿಸಿ ಪ್ರಕೃತಿ ರಮೇಶ್ ಬರುವುದು ತಡವಾದರೆ ಬಾಗಿಲ ಬಳಿ ಕಾಯುತ್ತಾ ಅವನನ್ನು ಬರುತ್ತಲೇ ಮುಖದಲ್ಲಿ ಬೆಳದಿಂಗಳಂತ ನಗು ತುಂಬಿಕೊಂಡು ಅಪ್ಪ ಎನ್ನುತ್ತಾ ಓಡಿ ಹೋಗಿ ಅವನನ್ನು ತಬ್ಬುತ್ತಿದ್ದದು ನೆನಪಾಗಿತ್ತು. ರಮೇಶ್ನ ಮುಖದಲ್ಲಿ ಎಷ್ಟೇ ಆಯಾಸ ಇದ್ದರೂ ಮಗಳನ್ನು ನೋಡುತ್ತಲೇ ಮೂಡುವ ಆ ನಗು, ಇದೇ ಜೀವನ. ನಮಗಾಗಿ ಮಿಡಿಯುವ ಜೀವಗಳು ಇರಬೇಕು. ಅವರಿಗಾಗಿ ಅವರ ರಕ್ಷಣೆ, ಕಾಳಜಿ ಹೊತ್ತು ಬದುಕುವುದರಲ್ಲಿ ಮನುಷ್ಯನ ಸಂತೃಪ್ತಿ ಇರುವುದು ಯೋಚಿಸುತ್ತಿದ್ದವನು ಅವಳ ಮೆಸೇಜ್ ಬಂದ ಸದ್ದಿಗೆ ಎಚ್ಚೆತ್ತು ಹೋದಿದ್ದ. ಒಂದು ಅನುಮಾನ ಕೇಳಲಾ? ಅದೇ ಅಂದುಕೊಂಡೆ, ಹೇಳು ಎಂದು ಟೈಪ್ ಮಾಡಿ ಕಳಿಸಿದ್ದ. ರಾಜು ಅವರು ಮಿತ್ರಳನ್ನು ಕೂಗಿಕೊಂಡು ರೂಮಿಗೆ ಬಂದಾಗ ದೊಡ್ಡಪ್ಪ ಅಕ್ಕನ ಜೊತೆ ಮಾತನಾಡಲು ಬಂದಿದ್ದಾರೆ. ನಾಳೆ ಸಿಗ್ತೀನಿ, ಟೈಪ್ ಮಾಡಿ ಕಳಿಸಿ ಅವರ ಕಡೆ ಗಮನ ಕೊಟ್ಟಿದ್ದಳು. ಗೌತಮ್ ನಾಲಾಯಕ್, ತಲೆಯಲ್ಲಿ ಅದೇನೋ ಹೊಸ ಅನುಮಾನ ಬಂದಿರಬಹುದು. ಹಾಗೇ ಇದ್ದರೂ ಆಗುತ್ತಿತ್ತು. ಅನುಮಾನ ಎಂದು ಯಾಕೆ ಹೇಳಿದಳು? ಏನಿರ್ಬೋದು ಯೋಚಿಸಿಕೊಂಡೇ ಮಲಗುವ ಪ್ರಯತ್ನ ನಡೆಸಿದ್ದ. ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ ಮಿತ್ರ, ಬನ್ನಿ ಡ್ಯಾಡ್, ಏನು ವಿಷಯ ಎನ್ನುತ್ತಾ ಅವರ ಕಡೆಗೆ ಗಮನ ಕೊಟ್ಟಿದ್ದಳು. ಮದುವೆ ಇನ್ನೂ 1 ತಿಂಗಳಿದೆ. ನೀನು ಹೀಗೆ ಯಾವಾಗಲೂ ಕೆಲಸ ಎಂದು ಕುಳಿತಿದ್ರೆ ಹೇಗೆ? ಸುರೇಶ್ ಕಾಲ್ ಮಾಡಿದ್ದ, ಕೆಲಸ ಬಿಡುವಂತೆ ಹೇಳಿದರು. ನೀನು ಒಪ್ಪಿಕೊಳ್ಳುತ್ತಿಲ್ಲವಂತೆ. ಯಾಕೆ ಇಷ್ಟು ಹಠ ಮಗಳೇ? ಈಗಲೇ ಮನಸ್ತಾಪಗಳು ಬಂದರೆ ಮುಂದೆ ಹೊಂದಿಕೊಂಡು ನಡೆಯಲು ಕಷ್ಟ. ಹೇಗೋ ನೀನು ಮದುವೆಯ ನಂತರ ಕೆಲಸ ಬಿಡಲೇಬೇಕು. ಅಲ್ಲಿ ಸುದೇಶ್ನ ಕಂಪನಿಗೆ ಜಾಯಿನ್ ಆಗ್ಬೋದು. ಸ್ವಲ್ಪ ಸಮಯ ನಿನಗಾಗಿ ಸಮಯ ಕೊಡು. ಮದುವೆ ಫಂಕ್ಷನ್ ಲೈಫ್ನಲ್ಲಿ ಒಮ್ಮೆ ಬರುವುದು, ಅದನ್ನು ಎಂಜಾಯ್ ಮಾಡು ಎನ್ನುತ್ತಿದ್ದಂತೆ ರೂಮಿಗೆ ಬಂದ ಪದ್ಮ ಅವರು ಕೂಡ ಅದನ್ನೇ ಒತ್ತಿ ಹೇಳಿದರು. ಚಂದನ ಬಂದು ಮಿತ್ರ ಪಕ್ಕ ನಿಂತವಳು. ಅಕ್ಕ, ಮದುವೆಗೆ ನಿನ್ನದೇ ಎಷ್ಟೊಂದು ಕೆಲಸ ಇರುತ್ತೆ. ಕೆಲಸಕ್ಕೆ ಹೋಗುತ್ತಾ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಎಂದಿದ್ದಳು. ಮಿತ್ರ ಅವಳ ಕಣ್ಣಿನಲ್ಲಿ ತುಂಬಿದ ಪ್ರಶ್ನೆ ಮೂಡಿ ನಕ್ಕು ಅವಳ ಭುಜ ಬಳಸಿದವಳು. ನನ್ನ ಬದಲು ನೀನು ಹೋಗು ಶಾಪಿಂಗ್ಗೆ ಎಂದಿದ್ದಳು. ಚಂದನ ದೊಡ್ಡ ದೊಡ್ಡ ಕಣ್ಣನ್ನು ಬಿಟ್ಟು ನೋಡಿದವಳು. ನನಗೆ ಏನನ್ನು ಆಯ್ಕೆ ಮಾಡಿ ಕೊಂಡುಕೊಳ್ಳಲು ಬರೋಲ್ಲ, ಎಲ್ಲ ಅಪ್ಪ ಅಮ್ಮ ಅಣ್ಣ ಅವರು ಕೊಡಿಸುವುದು ಎಂದವಳು ಸುಮ್ಮನೆ ನಿಂತಿದ್ದಳು. ಅವರು ಎಂದದ್ದು ಯಾರು ಗಮನಿಸಲು ಹೋಗಲಿಲ್ಲ. ಒಂದು ಫ್ಲೋನಲ್ಲಿ ಹೇಳಿದ್ದಾಳೆ ಎಂದುಕೊಂಡರು. ರಾಜು ಅವರು ನಾಳೆಯಿಂದ ಮದುವೆಯ ಕೆಲಸಗಳು ಶುರು ಮಾಡಬೇಕು. ಸದ್ಯಕ್ಕೆ ನನ್ನೆಲ್ಲ ಕಮಿಟ್ಮೆಂಟ್ಗಳನ್ನು ಮುಗಿಸಿಕೊಂಡಿದ್ದೇನೆ. ಪದ್ಮ, ನೀನು ಅಷ್ಟೇ. ಇನ್ನು 1.5 ತಿಂಗಳು ಹೊರಗಿನ ಹೋರಾಟ ನಿಲ್ಲಿಸಿ ಮಗಳ ಮದುವೆ ಕಡೆ ಗಮನ ಕೊಡು. ನಾಳೆ ಹೋಗಿ ಒಡವೆಗಳನ್ನು ಕೊಂಡು ತರೋಣ ಎಂದಿದ್ದರು. ನಂತರ ಒಂದಷ್ಟು ಹೊತ್ತು ಮದುವೆ ಬಗ್ಗೆ ಕತೆಗಳು ನಡೆದಿತ್ತು. ಮಿತ್ರ ಕೊನೆಗೆ ಅವರ ಮಾತಿಗೆ ಮನೆದು 1 ವಾರದ ನಂತರ ಕೆಲಸಕ್ಕೆ ರಿಸೈನ್ ಮಾಡುವುದಾಗಿ ಹೇಳಿದ್ದಳು. ವಿಮಲಾ ಅವರು ನಿಶ್ಚಿತಾರ್ಥಕ್ಕೆ ಮುಂಚೆಯೇ ಹೀಗೆ ಹಬ್ಬಕ್ಕೆ ಹೋಗುವುದೆಲ್ಲ ಬೇಡ ಎಂದ ಮಾತನ್ನು ತಳ್ಳಿ ಹಾಕಿದ ಕೃಷ್ಣ ಅವರು 2 ಬಾರಿ ಬಂದು ಮಾತನಾಡಿ ಹೋಗಿದ್ದಾರೆ. ನಾವು ಕೂಡ ಹೋಗಿ ಮನೆ ಕಡೆ ನೋಡಿಕೊಂಡು ಬಂದಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಚಂದನ ಇಲ್ಲಿ ಕಾಲೇಜ್ ಬಿಟ್ಟು ಹೋಗಲು ನಡೆದಿರುವ ಜಗಳ ತಿಳಿದು ಕೂಡ ಧೈರ್ಯದಿಂದ ಮುಂದೆ ಬಂದಿದ್ದಾರೆ. 1-2 ಸಂಬಂಧ ಬಂದಿದ್ದವುಗಳು ಸತ್ಯ ತಿಳಿದ ನಂತರ ಏನೂ ಇಲ್ಲದೇ ಇದ್ದರೂ ಬೇಡದ್ದು ಕಲ್ಪಿಸಿಕೊಂಡು ಸಂಬಂಧ ಬೇಡ ಎಂದು ಬಿಟ್ಟರು. ಹುಡುಗ ಕೂಡ ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ದಾನೆ. ಅವನ ತಂದೆ ತಾತ ಇಬ್ಬರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದವರು. ಹುಡುಗ ಕೂಡ ಒಳ್ಳೆಯ ಕೆಲಸದಲ್ಲೇ ಇದ್ದಾನೆ. ಅಲ್ಲದೆ ಹುಡುಗ ಕೂಡ ಬರಲು ಹೇಳುತ್ತಿದ್ದಾನೆ. ಈಗ ನಾವು ಹೋದರೆ ಹುಡುಗನನ್ನು ನೇರವಾಗಿ ನೋಡಬಹುದು. ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತಿದ್ದ. ಒಮ್ಮೆ ನೇರವಾಗಿ ನೋಡಿ ಬಿಡೋಣ ಎಂದಿದ್ದರು. ನಂದನ್ಗೂ ಅವರ ಮಾತು ಸರಿ ಎನಿಸಿತು.
ತಂಗಿಯನ್ನು ಮದುವೆ ಆಗುವ ಹುಡುಗ ತಂಗಿಯ ಸ್ವಭಾವ ನೆನಪಿಸಿದ್ದ ಕಾರಣ ತಾನು ಜೊತೆಯಲ್ಲಿ ಹೋಗಲು ನಿರ್ಧರಿಸಿದ. ನಿಹಾರ್ ಕುಟುಂಬದವರಿಂದ ಚಂದನ ಮನೆಯವರಿಗೆ ಹೆಚ್ಚಿನ ಆತ್ಮೀಯ ಸ್ವಾಗತ ದೊರಕಿತ್ತು. ಎಲ್ಲರಿಗೂ ಚಂದನಳ ಮುಂದಿನ ಬದುಕನ್ನು ನೆನೆದು ನೆಮ್ಮದಿ ಎನಿಸಿತು. ನಂದನ್ಗೆ ಮಾತ್ರ ಎಲ್ಲ ಒಪ್ಪಿಗೆ ಎನಿಸಿದರು. ನಿಹಾರ್ ನಡೆಯ ಬಗ್ಗೆ ಚೂರು ಅನುಮಾನ ಮೂಡಿತು. ಇಷ್ಟೊಂದು ಒಳ್ಳೆಯತನ, ನಯ ವಿನಯ ಈ ಕಾಲದಲ್ಲಿ ಹೇಗೆ ಸಾಧ್ಯ? ಅದು ಕೂಡ ಹುಡುಗಿ ಫೋಟೋ ನೋಡಿ ಒಪ್ಪಿದ್ದಾರೆ. ಏನರ್ಥ? ಅಪ್ಪ ಊರಿನಲ್ಲಿನ ಜಮೀನು ಕೊಡುವುದಾಗಿ ಹೇಳಿದ್ದರಿಂದ ಅದರ ಆಸೆಗೆ ಹೇಗೆ ನಡೆದುಕೊಳ್ಳುತ್ತಿರಬಹುದಾ? ಏನೇ ಯೋಚಿಸಿದರೂ ಮನೆಯ ವಾತಾವರಣ, ಹಿರಿಯರು, ನಿಹಾರ್ ಎಲ್ಲ ಒಂದು ಮಟ್ಟಕ್ಕೆ ಅವನಿಗೂ ಒಪ್ಪಿಗೆಯಾಗಿತ್ತು. ವಿಮಲಾ ಅವರು ಪತಿಯ ಬಳಿ ಸ್ವಂತ ಮನೆ, ಕಾರಿದೆ, ಒಳ್ಳೆ ಕೆಲಸ. ಅವಳ ಜಾತಕದಲ್ಲಿ ರಾಜ್ಕುಮಾರ್ನಂಥ ಹುಡುಗ ಸಿಗುತ್ತಾನೆ, ರಾಣಿಯಾಗಿ ಮೆರೆಯುತ್ತಾಳೆ ಎಂದು ಬಂದಿತ್ತು. ಇದನ್ನೆಲ್ಲ ನೋಡಿದರೆ ನಿಜ ಎನಿಸುತ್ತದೆ. ಹುಡುಗ ಕೂಡ ಫೋಟೋಗಿಂತ ನಿಜವಾಗಿ ನೋಡಲು ಎಷ್ಟು ಲಕ್ಷಣವಾಗಿ ಇದ್ದಾನೆ ಎಂದಿದ್ದರು. ಊಟದ ನಂತರ ತಾಂಬೂಲ ಸೇವೆಗೂ ಮೊದಲೇ ನಿಹಾರ್ ಸನ್ನೆ ಅರಿತ ಅವನ ತಂದೆ ಅಲ್ಲೇ ಇದ್ದ ಎಲೆ ಅಡಿಕೆ ಕೈಯಲ್ಲಿ ಹಿಡಿದು ಕೃಷ್ಣ ಅವರಿಗೆ ಕೈಗೆ ಕೊಟ್ಟವರು. ನಿಮ್ಮ ಹುಡುಗ ನಮಗೆ ಒಪ್ಪಿಗೆ. ಮದುವೆ ತಾರೀಕು ನಿಶ್ಚಯಿಸಿ ಬಿಡೋಣ. 5 ತಿಂಗಳ ಒಳಗೆ ಇವನ ಮದುವೆ ಆಗಬೇಕು. ಆಮೇಲೆ ಇವನಿಗೂ ಗುರುಬಲವಿಲ್ಲ. ನಂತರ 4 ವರ್ಷ ಕಾಯಬೇಕಾಗ್ತದೆ ಎಂದಾಗ ಅವರ ಆತುರಕ್ಕೆ ಇವರಿಗೆ ಅರ್ಥ ಸಿಕ್ಕಂತೆ ಆಗಿ ಹೆಚ್ಚಾಗಿ ಭಾವಿಸದೆ ಆಗಲಿ ಬಿಡಿ, ಅದಕ್ಕೇನಂತೆ, ಇನ್ನು 4 ತಿಂಗಳಿಗೆಲ್ಲ ಪರೀಕ್ಷೆ ಮುಗಿದು ನನ್ನ ಮಗಳು ಮನೆಗೆ ಬರ್ತಾಳೆ ಎಂದಿದ್ದರು. ಅವಳ ಕಾಲೇಜಿನ ರೌಡಿ ಹುಡುಗನಿಗೆ ಮದುವೆ ನಿಶ್ಚಯ ಆಗಿರುವ ವಿಷಯ ತಿಳಿದಿದ್ದ ಕಾರಣ ಇಬ್ಬರಿಗೂ ನೆಮ್ಮದಿ ಎನಿಸಿತು. ನಿಮ್ಮ ಕೈಯಿಂದ ತಾಂಬೂಲ ಕೊಟ್ಟು ಬಿಡಿ, ಇಂದು ಒಳ್ಳೆಯ ದಿನ, ಒಪ್ಪಿಕೊಳ್ಳಿ ಎಂದುಕೊಳ್ಳುತ್ತೇವೆ ಎಂದಿದ್ದರು. ಕೃಷ್ಣ ಅವರು ಆ ವೇಳೆಗಾಗಲೇ ಅವರ ನಯ ವಿನಯ ಮಾತಿಗೆ ಸೋತಿದ್ದರು. ಇಂಥ ಮನೆಯಲ್ಲಿ ನನ್ನ ಮಗಳು ಕ್ಷೇಮವಾಗಿ ಇರುತ್ತಾಳೆ ಎನಿಸುತ್ತಲೇ ಅವರ ಕೈಯಲ್ಲಿ ತಾಂಬೂಲ ಇಟ್ಟು ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತೇವೆ ಎಂದಿದ್ದರು. ನಿಹಾರ್ ತಾತ ಮೊದಲೇ ಅವನು ಹೇಳಿಕೊಟ್ಟಿದ್ದ ಕಾರಣ ಇಲ್ಲಿ ನಮಗೆ ತುಂಬ ಬೇಕಾದ ಜ್ಯೋತಿಷ್ಯಗಳಿದ್ದಾರೆ. ಹೇಗೋ ನಿಮ್ಮ ಮಗಳ ಜಾತಕ ನಮ್ಮ ಬಳಿಯೇ ಇದೆ. ಹುಡುಗರ ಜಾತಕ ತೋರಿಸಿ ಮದುವೆಗೆ ತಾರೀಕು ನಿಶ್ಚಯಿಸಿಕೊಂಡು ಬಂದು ಬಿಡೋಣ ಎಂದಿದ್ದರು. ನಿಹಾರ್ ತಂದೆ ಎದ್ದು ನಿಲ್ಲುತ್ತಲೇ ಹಾಗೇ ಮಾಡೋಣ ಎಂದಾಗ ನಿಹಾರ್ ತನ್ನ ತಂದೆಯ ಕಾರಣಕ್ಕೆ ಹಿಡಿದು ನಿಂತಿದ್ದ. ಚಂದನ ಮದುವೆಯ ತಾರೀಕು ನಿಶ್ಚಯವಾಗಿತ್ತು. ಅರ್ಚಕರಿಗೆ ಮೊದಲೇ ಕರೆ ಮಾಡಿ ನಿಹಾರ್ ತಂದೆ ಒಂದಿಷ್ಟು ಮಾತು ಹೇಳಿದ್ದರು. ಅರ್ಚಕರು ಮನಸ್ಸಿಲ್ಲದ ಮನಸ್ಸಿನಲ್ಲೇ ತಾರೀಕು ಗುರುತು ಹಾಕಿ ಬಿಟ್ಟಿದ್ದರು. ಮನೆಗೆ ಬರುತ್ತಲೇ ತಾರೀಕು ನಿಶ್ಚಯವಾಗಿದ್ದರಿಂದ ನಿಹಾರ್ ತಾಯಿ ಎಲ್ಲರಿಗೂ ಸಿಹಿ ಹಂಚಿದ್ದರು. ಕೃಷ್ಣ ಅವರು ಸಮಯವಾಗಿದ್ದ ಕಾರಣ ಹೇಳಿ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ತಮ್ಮ ಮನೆಗೆ ಬರುವಂತೆ ಆಮಂತ್ರಣ ಕೊಟ್ಟು ನಡೆದಿದ್ದರು. ನಿಹಾರ್ ತಾಯಿ, ಇದು ಸ್ವಲ್ಪ ಹೆಚ್ಚೇ ಆಯಿತು. ಹೆಣ್ಣು ಹೆತ್ತಿರುವ ಅವರನ್ನಿಷ್ಟೊಂದು ಓಲೈಸುವ ಅವಶ್ಯಕತೆ ಇರಲಿಲ್ಲ. ಹುಡುಗಿ ಲಕ್ಷಣವಾಗಿ ಇದ್ದಾಳೆ ಅಷ್ಟೇ ಎಂದಿದ್ದರು, ಮಗನ ಮೇಲೆ ಅಸಮಾಧಾನ ವ್ಯಕ್ತಪಡಿಸುತ್ತಾ. ನಿಹಾರ್, ಈಗಲೇ ನಾನು ನಿಮಗೆ ಏನನ್ನು ಹೇಳುವುದಿಲ್ಲ. ನನ್ನ ಭವಿಷ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಸೆಟಲ್ ಆಗಬೇಕೆಂದ್ರೆ ನಾನು ಆ ಹುಡುಗಿಯನ್ನು ಮದುವೆ ಆಗಬೇಕು. ಬರೀ ಲಕ್ಷಣವಾಗಿ ಅಲ್ಲ, ಇಂಥ ಹುಡುಗಿಯನ್ನು ನಿಮಗೆ ಹುಡುಕಿ ತರಲು ಆಗುವುದಿಲ್ಲ ಎನ್ನುತ್ತಾ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿ ತೋರಿಸಿದ್ದ. ಚಂದನ ರಂಗೋಲಿ ಹಾಕುತ್ತಿದ್ದದು. ದೇವರ ಮನೆಯಲ್ಲಿ ದೀಪ ಹಚ್ಚುತ್ತಿದ್ದದು. ಫಂಕ್ಷನ್ನಲ್ಲಿ ರೆಡಿಯಾಗಿ ಓಡಾಡುತ್ತಿದ್ದ ಒಂದಿಷ್ಟು ವಿಡಿಯೋಗಳ ತುಣುಕು ಇತ್ತು. ನೋಡಿದವರಿಗೆ ಒಂದು ರೀತಿ ತೃಪ್ತಿಯಾಗಿತ್ತು. ನಮ್ಮ ವಂಶದಲ್ಲಿ ಯಾರೂ ಇಂಥ ಹೆಣ್ಣನ್ನು ತಂದಿಲ್ಲ. ಹೋಗಲಿ ಬಿಡು, ಕೊನೆಗೂ ನೀನು ಅಂದುಕೊಂಡಂತೆ ಹುಡುಗಿ ಸಿಕ್ಕಿದಾಳಲ್ಲ ಎಂದಿದ್ದರು. ನಿಹಾರ್ ನಾಳೆ ಹೊರಡುವುದಾಗಿ ಹೇಳಿದವನು ಹುಡುಗಿ ನಿಶ್ಚಯ ಆಗಿದೆ ಎಂದು ಮಾತ್ರ ಹೇಳಿ ಹುಡುಗಿ ಹೆಸರು, ಊರಿನ ಹೆಸರು ಯಾವುದನ್ನು ಮಹೇಂದ್ರ ತಾತನಿಗೆ, ಗೌತಮ್ಗೆ ಈಗಲೇ ತಿಳಿಸುವುದು ಬೇಡ ಎಂದು ಹೇಳಿ ತನ್ನ ರೂಮ್ಗೆ ನಡೆದಿದ್ದ. ಚಂದನ 1-2 ಬಾರಿ ದೀಪಾಂಜಲಿಯಲ್ಲಿ ಎದುರು ಸಿಕ್ಕರು. ಗೌತಮ್ಗೆ ಅವಳನ್ನು ಮಾತನಾಡಿಸಲಾಗಲಿಲ್ಲ. ಜೊತೆಗೆ ಟ್ಯಾಕ್ಸ್ ಅದು ಇದು ಗಲಾಟೆಯ ವಿಷಯ ಎಂದು ಬಿಡುವಿಲ್ಲದಂತಾಗಿದ್ದರಿಂದ ಅವಳ ಜೊತೆ ಮೊಬೈಲ್ನಲ್ಲೂ ಕೂಡ ಹೆಚ್ಚು ಮಾತನಾಡಲು ಸಾಧ್ಯವಾಗಿರಲಿಲ್ಲ. ನಾಮಕರಣದ ತಯಾರಿಯಲ್ಲಿ ಎಲ್ಲರೂ ಬಿಡುವಿಲ್ಲದಂತಾಗಿದ್ದರು. ರಮೇಶ್ ಅತ್ತ ಅವರು ಕೂಡ ಬಂದು ಸೇರಿದ್ದರು. ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತಿದ್ದ ಸಮಯದಲ್ಲಿ ಚೆನ್ನಯ್ಯನ ಹೆಂಡತಿ ಪಾವನಿ ರೂಮಿಗೆ ಬಿಸಿ ನೀರು ಹಾಗೆ ಬಿಸಿ ಕಾಫಿ ಹಿಡಿದು ನಡೆದಿದ್ದಳು. ನೋಡಿದ ರಮೇಶ್ನ ತಾಯಿ ಇಂದ್ರಾಣಿ ಅವರು ಕೂಡ ಪಾವನಿಯ ಆರೈಕೆ ಮಾಡುತ್ತಿದ್ದ ರೀತಿ ನೋಡಿದ್ದರಿಂದ ಇವನ ಹೆಂಡತಿ ಕೂಡ ಅದೃಷ್ಟ ಕೇಳಿಕೊಂಡು ಬಂದಿದ್ದಾಳೆ. ಮೊದಲ ಬಾನಂತನದಲ್ಲಿ ಅವಳ ಕಡೆ ನೋಡುವವರು ಗತಿ ಇರಲಿಲ್ಲ. ಮಗುವನ್ನು ನೋಡಿಕೊಂಡು ಅವಳೇ ಅಡಿಗೆ ಮಾಡಿಕೊಳ್ಳುತ್ತಿದ್ದಳು. ಈಗ ರಾಜಯೋಗ ಅನುಭವಿಸುತ್ತಿದ್ದಾಳೆ ಎಂದಿದ್ದರು ಅಸೂಯೆಯಿಂದ. ಅವರ ಮಾತಿಗೆ ಅಲ್ಲೇ ಇದ್ದ ಗೌತಮ್ ಮುಷ್ಟಿ ಬಿಗಿ ಹಿಡಿದಿದ್ದ. ಆದರೆ ರಮೇಶ್ನ ಮುಖ ನೋಡಿ ಸಹಿಸಿಕೊಂಡವನು. ಕಾಲ ಒಂದೇ ಸಮ ಇರುವುದಿಲ್ಲ. ಪಾವನಿ ಈಗ ನನ್ನ ತಂಗಿ. ಅವಳ ಬಗ್ಗೆ ಮಾತನಾಡಬೇಕಾದ್ರೆ ಒಮ್ಮೆ ಯೋಚಿಸಿ. ಅವಳ ಮನೆಯಲ್ಲಿ ಇದ್ದುಕೊಂಡು ಅವಳ ಬಗ್ಗೆ ಹೀಗೆ ಮಾತನಾಡುವುದು ಒಳ್ಳೆಯದಲ್ಲ ಎಂದಿದ್ದ. ಅವನ ಬಿಗಿದ ಮುಖ ನೋಡಿ ಮತ್ತೆ ಅವರು ಉಸಿರು ತೆಗೆಯಲಿಲ್ಲ. ಜೊತೆಗೆ ಅವನ ಶ್ರೀಮಂತಿಕೆಯ ಬಗ್ಗೆ ತಿಳಿದಿದ್ದ ಕಾರಣ
ಸುಮ್ಮನೆ ಉಳಿದಿದ್ದರು. ಅವರುಗಳ ಮಾತುಗಳು ರೂಮಿನವರೆಗೂ ಕೇಳುತ್ತಿತ್ತು. ಪಾವನಿಗೂ ತನ್ನ ಮೊದಲ ಬಾನಂತರ ನೆನಪಾಗಿ ಕಣ್ಣು ತುಂಬಿದರು. ಗೌತಮ್ ಹೇಳಿದ ಮಾತಿಗೆ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಎಲ್ಲರ ಗಮನ ಆಗತಾನೆ ಬಂದ ನಿಹಾರ್ ಕಡೆಗೆ ಹರಿದಿತ್ತು. ಗೌತಮ್ ಮುಖ ಅವನನ್ನು ನೋಡುತ್ತಲೇ ಬಿಗಿದುಕೊಂಡಿತ್ತು. ಮೊದಲು ಮಾತನಾಡಬೇಕು ಎಂದುಕೊಂಡಿದ್ದ. ಮಹೇಂದ್ರ ಅವರು ಪರವಾಗಿಲ್ಲ ಬಿಡು, ಬೇಗ ಬಂದೇ ಎಲ್ಲ ಎಂದಿದ್ದರು. ನಿಹಾರ್, ನಿನ್ನೆ ಬರುತ್ತಿದ್ದೆ, ಆದರೆ ಮನೆಗೆ ಹೆಣ್ಣಿನವರು ಬಂದಿದ್ದರು, ಹಾಗಾಗಿ ಒಂದು ದಿನ ತಡವಾಯಿತು. ನನ್ನ ಮದುವೆ ನಿಶ್ಚಯವಾಗಿದೆ ಎಂದಿದ್ದ. ಗೌತಮ್ ಅವನತ್ತ ಒಮ್ಮೆ ನೋಡಿದವನು. ಹಾಗಾದರೆ ನಾನೇ ತಪ್ಪು ತಿಳಿದಿದ್ದೇನೆ. ಹೋಗಲಿ ಬಿಡು, ತಾತನಿಗಿರುವುದು ಸಂಬಂಧಿಕರು ಎಂದು ಅವರು ಮಾತ್ರ. ಅವರಿಗೆ ತುಂಬ ಬೆಲೆ ಕೊಡುತ್ತಾರೆ. ನನ್ನಿಂದ ಅದು ಹಾಳಾಗದೆ ಉಳಿಯಿತಲ್ಲ ಎಂದುಕೊಂಡ. ಮಹೇಂದ್ರ ಅವರು ಹುಡುಗಿಯ ಊರು ವಿಚಾರಿಸಲು ನೋಡಿದಾಗ, ತುಂಬ ಹಸಿವಾಗ್ತಿದೆ, ಊಟ ಮಾಡಿ ರೆಸ್ಟ್ ಮಾಡ್ತೇನೆ ಎನ್ನುತ್ತಾ ಎದ್ದು ನಿಂತಿದ್ದ. ಇಂದ್ರಾಣಿ ಅವರು, ಎಲ್ಲರೂ ಊಟ ಮಾಡಿ, ಬೆಳಿಗ್ಗೆ 6 ಗಂಟೆಗೆ ಪೂಜೆ ಶುರುವಾಗುತ್ತದೆ ಎಂದಿದ್ದರು. ಚಂದನ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಗಂಧದ ಹಳದಿ ಬಣ್ಣಕ್ಕೆ ಕೆಂಪು ಬಣ್ಣದ ಬಾರ್ಡರ್ ಇದ್ದ ಲಂಗ ದಾವಣಿ ತೊಟ್ಟು ಒದ್ದೆ ಇದ್ದ ಕೂದಲನ್ನು ಹಾಗೇ ಬಿಟ್ಟು ರೆಡಿಯಾಗಿ ಬಂದವಳು ದೊಡ್ಡಮ್ಮ ದೀಪಾಂಜಲಿಗೆ ಹೋಗ್ತೀನಿ ಎಂದಳು. ಅವಳನ್ನೊಮ್ಮೆ ನೋಡಿದವರು, ಇರು, ಇದಕ್ಕೆ ಹೊಂದಾಣಿಕೆ ಆಗುವ ಒಂದು ಕಿವಿಯೋಲೆ ಸರ ಕೊಡ್ತೀನಿ ಹೇಳಿ ತಾವೇ ತಂದು ತೊಡಿಸಿದರು. ನಿನ್ನನ್ನು ಮಗಳಾಗಬೇಕಿತ್ತು ಕಣೆ ಹೇಳಿ ಅನೆಗೆ ಮುತ್ತು ಕೊಟ್ಟು, ಈಗಲೂ ನನ್ನ ಮಗಳೇ, ಹೋಗು, ನಾನು ಸ್ವಲ್ಪ ಸಮಯ ಬಿಟ್ಟು ಬರ್ತೀನಿ ಎಂದಿದ್ದರು. ಆಗಲೇ ಸ್ನಾನ ಮುಗಿಸಿ ರೇಷ್ಮೆ ಪಂಚೆ ಸುತ್ತಿ ಓಡಾಡುತ್ತಿದ್ದ ಗೌತಮ್ ಇನ್ನೂ ಪುರೋಹಿತರು ಬರಲೇ ಇಲ್ಲ ಎನ್ನುತ್ತಾ ಬಾಗಿಲ ಹೊರಗೆ ನಡೆದು ಬಂದವನಿಗೆ ಹಾಗೆ ಕ್ಷಣ ನಿಂತು ಬಿಟ್ಟ. ಮನ ಮೆಲ್ಲಗೆ ನಾಲಾಯಕ್ ಎಂದು ಉತ್ತರಿಸಿತು. ಅವನನ್ನು ನೋಡುತ್ತಲೇ ಚಂದನ ಕೆನೆ ಬಣ್ಣದ ಮುಖದಲ್ಲಿ ಕೆಂದಾವರಿಯ ಕೆಂಪು ತಂತಾನೆ ಮೂಡಿತ್ತು. ಮುಂದೆ ಬಂದು ನಿಂತವರು, ಹೇಳ್ತೀರಾ, ಹೇಗೆ ಕಾಣಿಸ್ತಾ ಇದ್ದೀನಿ ಕೇಳಿದಳು. ಎಷ್ಟೇ ಗಮನ ಕೊಟ್ಟು ಅಲಂಕರಿಸಿಕೊಂಡರು ಒಮ್ಮೆಯೂ ಕೂಡ ಚೆನ್ನಾಗಿದ್ಯಾ, ಮುದ್ದಾಗಿದ್ಯಾ ಎಂದು ಒಮ್ಮೆಯೂ ಹೇಳದಿದ್ದದನ್ನು ನೆನಪಾಗಿ, ಈ ಫ್ಯಾನ್ಸಿ ಡ್ರೆಸ್ನಲ್ಲಿ ಹೇಗೆ ಕಾಣಬೇಕು ಹಾಗೆ ಕಾಣ್ತಾ ಇದೆಯಾ, ಹೋಗಿ ಕೆಲಸ ನೋಡು, ಸೆರಗಿನ ಅಂಚಿನ ಕಡೆ ಗಮನ ಇರಲಿ ಎಂದಿದ್ದ. ಒಮ್ಮೆ ಸೊಂಟವ ಬಳಸಿದ್ದ ಸೆರಗಿನ ಅಂಚಿನ ಕಡೆ ನೋಡಿಕೊಂಡವಳು, ಸರಿಯಾಗಿ ಇದೆಯಲ್ಲ ಕೇಳಿದಳು. ನನ್ನ ಎದುರಿಗೆ ಸರಿಯಾಗಿ ಇಲ್ಲದೇ ಇದ್ದರೂ ನಡೆಯುತ್ತದೆ, ಬೇರೆಯವರ ಎದುರಿಗೆ ಹೇಳಿದ್ದು ಎಂದವನ ಮಾತಿಗೆ ನಾಚಿ ಮನೆ ಕಡೆ ಹೋಗಲು ನೋಡಿದವಳು ಕೈ ಹಿಡಿದವನು ಸುತ್ತಲೂ ಒಮ್ಮೆ ನೋಡಿ ಅವಳ ಕೆನ್ನೆಗೆ ಗಾಢವಾಗಿ ತುಟಿಯೋರಿದ. ಯಾರಾದರೂ ನೋಡಿದ್ರೆ ಎನಿಸಿ ಗಾಬರಿ ಮೂಡಿ ಬಿಡಿಸಿಕೊಂಡು ನಡೆದವಳಿಗೆ, ಮನೆಗೆ ಹೋಗುವ ಮುನ್ನ ಒಮ್ಮೆ ಬಂದು ಹೋಗು ಎಂದಿದ್ದ. ಚಂದನ ಮನೆಯ ತುಂಬ ಜನ ಇರ್ತಾರೆ, ಅವರ ರೂಮ್ಗೆ ಹೋಗಲು ಹೇಗೆ ಸಾಧ್ಯ ಯೋಚಿಸುತ್ತಲೇ ಒಳಗೆ ನಡೆದಿದ್ದಳು. ಮಾಡಿ ಮೇಲಿನ ಬಾಲ್ಕನಿಯಲ್ಲಿ ನಿಂತಿದ್ದ ನಿಹಾರ್ ಚಂದನ ಗೇಟಿನಿಂದ ಒಳಗೆ ಬರುತ್ತಲೇ ನೋಡಿದ್ದ. ಬಂಗಾರದ ಗೊಂಬೆ, ಅವನ ಮನ ಉದ್ಗರಿಸಿತು. ಆದರೆ ಗೌತಮ್ ಅವಳನ್ನು ಮಾತನಾಡಿಸ್ತಾ ನಿಂತದ್ದು ನೋಡಿ ಅವನ ಮುಖಭಾವ ಬದಲಾಗಿತ್ತು. ಗೌತಮ್ ಅವಳಿಗೆ ಮತ್ತು ಕೊಟ್ಟದನ್ನು ನೋಡಿ ಸಹಿಸದಾಗಿದ್ದ. ಸ್ವಲ್ಪ ಸಮಯದ ನಂತರ ಸಮಾಧಾನಕ್ಕೆ ಬಂದವನು, ಕುರಿ ಕೊಬ್ಬಿದಷ್ಟು ಲಾಭ ಆದರೆ ಈಗ ಕೊಬ್ಬಿರುವುದು ಸಾಕು, ಅವಳು ನನ್ನ ಹೆಂಡತಿ ಆಗುವವಳು, ಅವಳನ್ನು ಇವನು ಹೀಗೆ ಪದೇ ಪದೇ ಮುಟ್ಟುವುದು ಮುತ್ತು ಕೊಡುವುದು ಸಹಿಸಲು ಕಷ್ಟ ಎಂದುಕೊಳ್ಳುತ್ತಲೇ ಆದ್ರಿಯ ನೆನಪಾಗಿತ್ತು. ತಕ್ಷಣ ಅವಳಿಗೆ ಕರೆ ಮಾಡಿದ್ದ. ಆದರೆ ಇಷ್ಟು ಬೆಳಿಗ್ಗೆ ಯಾರು ಎನ್ನುತ್ತಲೇ ಮೊಬೈಲ್ ಕೈಗೆ ಎತ್ತಿಕೊಂಡವಳು ನಿಹಾರ್ ಎನ್ನುತ್ತಾ ಖುಷಿಯಿಂದ ಹೇಳಿ ಎಂದಿದ್ದಳು. ನಿಹಾರ್, ನಿನ್ನಿಂದ ಒಂದು ಸಹಾಯವಾಗಬೇಕಾಗಿತ್ತು. ನೀನನ್ನು ನಿಜವಾಗಲೂ ತುಂಬ ಹಚ್ಚಿಕೊಂಡಿರೋದೇ, ಆದರೆ ನನಗಾಗಿ ಒಂದು ಕೆಲಸ ಮಾಡಬೇಕು. ಈ ದಿನವೇ ನೀನು ನಿನ್ನ ತಂಗಿ ಚಂದನಳಿಗೆ ನೀನು ಗೌತಮ್ನನ್ನು ಪ್ರೀತಿಸುತ್ತಿರುವುದಾಗಿ, ಅವನನ್ನು ಬಿಟ್ಟು ಬದುಕುವುದಿಲ್ಲ, ಅವನು ಸಿಗದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಬೇಕು. ಹೇಗೆ ಕೇಳಬೇಕು ಎಂದರೆ ಅವಳು ಸಂಪೂರ್ಣವಾಗಿ ನಿನ್ನ ಮಾತನ್ನು ನಂಬಬೇಕು, ಹಾಗೆ ಹೇಳಬೇಕು ಎಂದವನು ಕರೆ ತುಂಡರಿಸಿದ. ಆದರೆ ಯೋಚನೆಗೆ ಬಿದ್ದಿದ್ದಳು. ಗೌತಮ್ ಪುರೋಹಿತರ ಜೊತೆ ಒಳಗೆ ಬಂದವನು ದೇವರ ಮನೆಯಲ್ಲಿ ಪೂಜೆಗೆ ಸಿದ್ಧತೆ ಮಾಡುತ್ತಿದ್ದ ಚಂದನನ್ನು ನೋಡಿ, ಮೊನ್ನೆ ಏನೋ ಅನುಮಾನ ಎಂದಳು, ಅದೇನೆಂದು ಹೇಳೇ ಇಲ್ಲ ಎಂದುಕೊಂಡೆ. ರಮೇಶ್, ಪುರೋಹಿತರು ಬಂದಿದ್ದಾರೆ ನೋಡು ಎನ್ನುತ್ತಾ ಕೂಗಿದ್ದ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡಿತ್ತು. ಪುರೋಹಿತರು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡವರು. ಬನ್ನಿ, ದಂಪತಿಗಳು ಮಗುವಿನ ಸಮೇತ ಎಂದಿದ್ದರು. ಪಾವನಿ ಜೊತೆ ಮಗುವನ್ನು ಎತ್ತಿಕೊಂಡು ಬಂದ ಇಂದ್ರಾಣಿ ಅವರನ್ನು ನೋಡಿ ಗೌತಮ್ ಒಂದು ಕ್ಷಣ ಹಾಗೆ ನಿಂತು ಬಿಟ್ಟ. ತಾನೇ ಆರಿಸಿ ತಂದಿದ್ದ ರೇಷ್ಮೆ ಸೀರೆ ಹುಟ್ಟು ತಯಾರಾಗಿದ್ದರು. ಮುಖದಲ್ಲಿ ಅದೇ ಮಂದಸ್ಮಿತ ನಗು. ಅವರು ಅವನತ್ತ ನೋಡಿದಾಗ ನೋಟ ಬದಲಾಯಿಸಿದ. ಇಂದ್ರಾಣಿ ಅವರಿಗೆ ಅಂದು ತಮ್ಮ ಮಗ ರೂಮಿಗೆ ಬಂದು ತಮ್ಮ ಕಾಲು ಮುಟ್ಟಿದ ನೆನಪಾಗಿತ್ತು. ಕ್ಷಮಿಸಿದ್ದಾನೆ, ಆದರೆ ನನ್ನ ಜೊತೆ ಮಾತನಾಡಲು ಅವನ ಸ್ವಾಭಿಮಾನ ಒಪ್ಪಿಕೊಳ್ಳುತ್ತಿಲ್ಲ. ಇದೇ ಹಠದಿಂದಲೇ ನಾನು ಕೂಡ ಪ್ರಸಾದ್ನನ್ನು ಕಳೆದುಕೊಂಡಿದ್ದು. ಏನಾದರೂ ಆಗಲಿ, ಕೊನೆವರೆಗೂ ಜೊತೆಗೇ ಇರ್ತೇನೆ. ಮಣ್ಣು ಸೇರೋ ಮೊದಲು ಅಮ್ಮ ಎಂದು ಕರೆದು ನನ್ನ ಕ್ಷಮಿಸಿದ್ದೇನೆ ಎಂದು ಹೇಳಿದರೆ ಸಾಕು.
ಎಂದುಕೊಂಡವರ ಕಣ್ಣುಗಳು ತೆಲುವಾಗಿ ತುಂಬಿದ್ದವು. ಮಹೇಂದ್ರ ಅವರು ಕೂಡ ರೇಷ್ಮೆ ಶರ್ಟು ಪಂಚೆ ತೊಟ್ಟು ಓಡಾಡುತ್ತಿದ್ದರು. ಪ್ರಕೃತಿಯ ಯಾವುದೋ ಮಾತಿಗೆ ಉತ್ತರಿಸ್ತಾ ಬಂದಿದ್ದರು. ಗೌತಮ್ ಅವರನ್ನು ನೋಡಿದವನು ಎಂದೂ ಹೀಗೆ ಇವರನ್ನು ನೋಡಿದ ನೆನಪಿಲ್ಲ. ಇನ್ನು ಮುಂದೆ ಅವರ ಯಾವುದೇ ಮಾತಿಗೂ ಇಲ್ಲ ಎನ್ನಬಾರದು. ಅವರು ಕಳೆದುಕೊಂಡಿರುವ ಸುಖ ಸಂತೋಷ ಎಲ್ಲ ತಿರುಗಿಸಿಕೊಡ್ಬೇಕು. ನಮ್ಮನೆ ಕೂಡ ಎಲ್ಲರ ಮನೆಯಂತೆ ಇರಬೇಕು. ತಾತ ಇಷ್ಟು ವರ್ಷ ಕೇಳಿಕೊಳ್ಳುತ್ತಿದ್ದ ಅವರ ಆಸೆಯಂತೆ ನಾನು ಮದುವೆಗೆ ಒಪ್ಪಿದ್ದೇನೆ ಎಂದು ಹೇಳಬೇಕು. ಈಗಲೇ ಹೇಳೋದಾ ಅಥವಾ 4 ತಿಂಗಳ ನಂತರ ಹೇಳೋದಾ ಯೋಚಿಸುತ್ತಾ ನಿಂತವನು ತಟ್ಟೆ ಬಿದ್ದ ಸದ್ದಿಗೆ ಎಚ್ಚೆತ್ತು ನೋಡಿದ. ಇಂದ್ರಾಣಿ ಅವರು ಕೂಡ ತಿರುಗಿದರು. ಹೋಗಲಿ ಬಿಡು, ಹೂವಿಗೆ ನೀರು ಚಿಮುಕಿಸಿ ತೆಗೆದುಕೊಂಡು ಹೋಗು ಎಂದವರು ಅಲ್ಲೇ ಇದ್ದ ಪಾವನಿಗೆ ಬಿಡಿ ಹೂವು ಮಿಕ್ಕಿತ್ತು, ತುಳಸಿ ಕಟ್ಟೆ ಅಲಂಕಾರ ಮಾಡುತ್ತೇನೆ ಎಂದು ಹೋಗುತ್ತಿದ್ದಳು ಎಂದಿದ್ದರು. ಮತ್ತೆ ಎಲ್ಲರೂ ಅವರ ಕೆಲಸ ಕಡೆ ಗಮನ ಕೊಟ್ಟಿದ್ದರು. ಅವರ ಬಳಿ ಬಂದಿದ್ದ ಗೌತಮ್ ಹೂಗಳನ್ನೆಲ್ಲ ಆಯ್ದುಕೊಂಡು ಎದ್ದು ನಿಂತವಳಿಗೆ ಇದು ಕೂಡ ಬಾರನ ನಿನಗೆ ಎಂದಿದ್ದ. ಇಲ್ಲ, ನಿಮ್ಮನ್ನು ಸುಮ್ಮನೆ ನೋಡಿದೆ. ಏನೋ ಯೋಚನೆ ಮಾಡ್ತಾ ಇದ್ರಲ್ಲ, ಏನಿರ್ಬೋದು ಎಂದು ನಿಮ್ಮನ್ನೇ ನೋಡುತ್ತಾ ಹೋದೆ. ಇಲ್ಲಿ ಸ್ಟೆಪ್ ಇರೋದು ಗೊತ್ತಾಗದೆ ಎಡವಿ ಬಿಟ್ಟೆ. ಮೊದಲು ನಿನ್ನ ಬಗ್ಗೆ ನೀನು ಯೋಚಿಸು, ನನ್ನ ಬಗ್ಗೆ ನೀನೇನು ಯೋಚಿಸೋದು ಬೇಕಾಗಿಲ್ಲ. ನಾನು ತಾನೇ ಯೋಚಿಸಬೇಕೋ? ನನ್ನ ಬಗ್ಗೆ ಯಾಕೆ ಯೋಚಿಸಲಿ? ನನ್ನ ಬಗ್ಗೆ ಯೋಚಿಸುವುದಕ್ಕೆ ಎಷ್ಟೊಂದು ಜನ ಇದ್ದಾರೆ, ಅಪ್ಪ ಅಮ್ಮ ಅಣ್ಣ ನೀವು ಹೇಳಿ ನಡೆದಿದ್ದಳು. ಗೌತಮ್ಗೆ ಬೇಸರದ ಜೊತೆಗೆ ಕೋಪ ಕೂಡ ಬಂದಿತ್ತು. ಎಲ್ಲರನ್ನೂ ಹೇಳಿ ಕೊನೆಯಲ್ಲಿ ನನ್ನ ಬಗ್ಗೆ ಹೇಳುತ್ತಾಳೆ. ಎಲ್ಲರಿಗೂ ಅವರವರದೇ ಆದ ಜೀವನ ಇರುತ್ತದೆ. ನಂತರ ಇವಳು, ಆದರೆ ನಾನು ಹೇಗೆ ಅರ್ಥ ಮಾಡಿಸುವುದು ಇವಳಿಗೆ? ಕಟ್ಟೆಯ ಸುತ್ತ ಹೂ ಮೂಡಿಸುತ್ತಿದ್ದವಳ ಮುಖದಲ್ಲಿದ್ದ ನಗು ನೋಡಿ ಅದು ಯಾವಾಗಲೂ ಹಾಗೆಯೇ ಇರುವಂತೆ ನೋಡಿಕೊಳ್ಳಬೇಕಾದುದು ತನ್ನ ಜವಾಬ್ದಾರಿ. ಇವಳ ಮನೆಯವರದಲ್ಲ ಹೇಳಿಕೊಂಡು ಮಗುವಿನ ಹಾಳು ಕೇಳಿದಾಗ ಅತ್ತ ಗಮನ ಕೊಟ್ಟಿದ್ದ. ಪುರೋಹಿತರು ದೇವರ ಮನೆಯಲ್ಲಿ ದೀಪ ಹಚ್ಚಿಬಿಡಿ, ಪೂಜೆ ಶುರು ಮಾಡೋಣ, ಎಲ್ಲ ರೆಡಿಯಾಗಿದೆ ಎಂದಾಗ ಮಂಡಿ ನೋವಿನ ಕಾರಣ ಇಂದ್ರಾಣಿಯವರು ಚಂದನ ದೇವರ ಮನೆಯಲ್ಲಿ ದೀಪ ಹಚ್ಚಿಬಿಡು ಎಂದಿದ್ದರು. ಚಂದನ ದೀಪ ಹಚ್ಚುತ್ತಿದ್ದುದನ್ನು ಕೈಕಟ್ಟಿ ನಿಂತಿದ್ದ ಗೌತಮ್ ನೋಡುತ್ತಾ ನಿಂತ. ಏನಾದರೂ ಅಂದುಕೊಳ್ತಾರೆ, ಇವರದೇ ಮನೆಯಲ್ಲಿ ಈಗ ಇದ್ದೀನಿ ಎಂದುಕೊಂಡಿದ್ದ ನಿಹಾರ್ ಕೂಡ ಅದೇ ಸಮಯಕ್ಕೆ ರೆಡಿಯಾಗಿ ಬಂದವನು ದೀಪ ಹಚ್ಚುತ್ತಿದ್ದವಳ ನೋಡುತ್ತಾ ನಿಂತ. ಹಾಗೆ ನೋಟ ಗೌತಮ್ ಕಡೆಗೆ ಹರಿದಾಗ ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತು. ನೀನಿನ್ನು ನಿನ್ನದು ಎಂದುಕೊಂಡಿದ್ಯಾ? ಆದರೆ ನಾನಾಗಲೇ ನನ್ನದು ಮಾಡಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ. ನಿನ್ನಿಂದ ನಿನ್ನ ಆಸ್ತಿಯನ್ನಲ್ಲದೆ ನಿನ್ನ ಸರ್ವಸ್ವವನ್ನು ಕೂಡ ಕಿತ್ತುಕೊಳ್ತೇನೆ. ನನ್ನ ಹೆಂಡತಿಯಾಗುವವಳನ್ನು ಮುಟ್ಟಿದೆಯಾ? ನೀನು ನರಳಿ ನರಳಿ ಒದ್ದಾಡಬೇಕು, ಹಾಗೆ ಮಾಡ್ತೇನೆ ಯೋಚಿಸ್ತಾ ನಿಂತ. ಪೂಜೆಗಳೆಲ್ಲ ಮುಗಿದು ಹೆಸರು ಇಡುವ ಕಾರ್ಯಕ್ರಮ. ರಮೇಶ್ ಹಾಗೂ ಗೌತಮ್ ಇಬ್ಬರು ಸೇರಿ ಆಯ್ಕೆ ಮಾಡಿದ್ದ ಹೆಸರು. ಮಗುವಿನ ಹೆಸರಿನ ಬಲಕ್ಕೆ ಆ ಅಕ್ಷರ ಬಂದಿದ್ದ ಕಾರಣ ಅಧಿರಾಜ್ ಎಂದು ನಿರ್ಧರಿಸಿದರು. ಅರ್ಥ ಚಕ್ರವರ್ತಿ ಎಂದು ಬರುತ್ತದೆ. ರಾಜನಾಗಿ ಮೆರೆಯಲಿ ಎನ್ನುವ ಉದ್ದೇಶದಿಂದ. ಹಾಗೆ ರಾಜ್ ಅಥವಾ ಆದಿ ಎಂದು ಚಿಕ್ಕದಾಗಿ ಕರೆಯಬಹುದು ಎನ್ನುವ ಉದ್ದೇಶದಿಂದ ಎಂದಿದ್ದ. ಎಲ್ಲರಿಗೂ ಹೆಸರು ಒಪ್ಪಿಗೆ ಆಗಿತ್ತು. ಮಗುವಿನ ಕಿವಿಯಲ್ಲಿ 3 ಬಾರಿ ಹೆಸರು ಹೇಳಿ ನಾಮಕರಣದ ಶಾಸ್ತ್ರ ಮುಗಿಸಿದ್ದರು. ನಂತರ ದಂಪತಿಗಳು ಹಿರಿಯರ ಆಶೀರ್ವಾದ ಪಡೆದಿದ್ದರು. ಪಾವನಿ ಗೌತಮ್ ಕಾಲು ಮುಟ್ಟಿ ನಮಸ್ಕರಿಸಲು ಹೋದಾಗ ಹಿಂದೆ ಸರಿದು ಅವಳತ್ತೆಲ್ಲ ನೆವರಿಸಿ ಯಾವಾಗಲೂ ಸಂತೋಷವಾಗಿರು, ಗಂಡ ಮಕ್ಕಳ ಜೊತೆ ಎಂದಿದ್ದ. ಪುರೋಹಿತರಿಂದ ಆಶೀರ್ವಾದ ಪಡೆದು ಅವರಿಗೆ ದಕ್ಷಿಣೆ ಕೊಟ್ಟು ಕಳಿಸಿಕೊಟ್ಟಿದ್ದರು. 10 ಗಂಟೆಯ ಸಮಯಕ್ಕೆಲ್ಲ ಆಮಂತ್ರಿಸಿದ ಅಕ್ಕಪಕ್ಕದ ಮನೆಯವರು ಮುತ್ತೈದರೆಲ್ಲ ಬಂದಿದ್ದರು. ಅರಿಶಿನ ಕುಂಕುಮ ಪಡೆದ ಎಂಗಳಿಯರು ಎಂದೂ ಆ ಮನೆಯ ಕಡೆ ತಿರುಗಿಯೂ ಕೂಡ ನೋಡಿದವರೆಲ್ಲ ಇಂದು ಒಳಗೆ ಬಂದು ಅಚ್ಚರಿಯಿಂದ ನೋಡಿ ಹೋಗಿದ್ದರು. ಗೌತಮ್ಗೆ ಕೂಡ ಒಮ್ಮೆಲೆ ತನ್ನ ಮನೆಯಲ್ಲಿ ಇಷ್ಟೊಂದು ಜನ ಹೆಂಗಸರನ್ನು ನೋಡಿ ಕಸಿವಿಸಿ ಎನಿಸಿದರೂ ಹೆಚ್ಚಾಗಿ ಏನೂ ಬಾಧಿಸಲಿಲ್ಲ. ಪದ್ಮ ಅವರ ಜೊತೆ ಬಂದ ಆದ್ರಿ ಅವರು ಸ್ವಲ್ಪ ಸಮಯ ಇದ್ದು ಹೊರಟ ನಂತರ ಕೂಡ ಅಲ್ಲೇ ಉಳಿದಿದ್ದಳು. ಅವಳ ನೋಟ ಆಗಾಗ ನಿಹಾರ್ನನ್ನು ಸಂಧಿಸುತ್ತಿತ್ತು. 4 ದಿನಗಳಿಂದ ಸಿಕ್ಕಿಲ್ಲದ ಕಾರಣ ಇಂದು ಜೊತೆಗೆ ಕಳೆಯಲು ಸಿಗಬಹುದು ಎನ್ನುವ ಭಾವನೆ ಅವಳ ಕಣ್ಣುಗಳು ವ್ಯಕ್ತಪಡಿಸುತ್ತಿದ್ದವು. ನಿಹಾರ್ ಹೆಚ್ಚಾಗಿ ಮೆಸೇಜ್ ಕಳಿಸೋದು ಬೇಡ, ಮೊಬೈಲ್ನಲ್ಲಿ ಮಾತನಾಡುವುದು ಬೇಡ ಎಂದು ತಾಕೀತು ಮಾಡಿದ ಕಾರಣ ಯಾವಾಗ ಎಂದರೆ ಆಗ ಅವನಿಗೆ ಫೋನ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಿಹಾರ್ ತಾನಾಗಿಯೇ ಹೊರಗಿನ ಫೋನ್ ಸೌಲಭ್ಯ ಸಿಕ್ಕಾಗ ಅದರಿಂದ ಮಾತನಾಡುತ್ತಿದ್ದ. ಜೊತೆಗೆ ಗೌತಮ್ ಮನೆಯ ಲ್ಯಾಂಡ್ಲೈನ್ ಫೋನ್ ಕೂಡ ಉಪಯೋಗಿಸುತ್ತಿದ್ದ. ಅವಳ ಕಣ್ಣನ್ನು ಓದಿಕೊಂಡವನಂತೆ
ಎದುರು ಬಂದು ಕುಳಿತವಳನ್ನು ಸಹಜವಾಗಿ ಮಾತನಾಡುತ್ತಾ ಹೊರಗೆ ಒಟ್ಟಿಗೆ ಸಮಯ ಕಳೆಯಲು ಒಪ್ಪಿಗೆ ನೀಡಿದ್ದ. ಆದ್ರಿ ಇವರು ಯಾಕೆ ಚಂದನಗೆ ಹಾಗೆ ಹೇಳಲು ಹೇಳಿದರು ಎಂದು ಯೋಚಿಸಿ, ಯಾರೂ ಅಲ್ಲಿ ಓಡಾಡದೇ ಇದ್ದ ಕಾರಣ ಯಾಕೆ ಹಾಗೆ ಹೇಳಿದ್ರಿ? ಅವಳಿಗೂ ಇದಕ್ಕೂ ಏನು ಸಂಬಂಧ ಕೇಳಿದಳು. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನೀನು ಹೀಗೆ ಇದ್ದರೆ ಎಂದು ಈ ಮನೆ ಸೊಸೆ ಆಗುವುದಿಲ್ಲ. ಚಂದನ ಈ ಮನೆಯವರೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾಳೆ. ನೀನು ಅವಳ ಕಿವಿಗೆ ವಿಷಯ ಹಾಕಿದರೆ ಅದು ಇಂದ್ರಾಣಿಯವರಿಗೆ ಹಾಗೆ ಮಹೇಂದ್ರ ತಾತನಿಗೆ ತಿಳಿಯುತ್ತದೆ. ಅವರಾಗ ನಿಮ್ಮಿಬ್ಬರ ಬಗ್ಗೆ ಯೋಚಿಸಿ ಸಂಬಂಧ ಮುಂದುವರಿಯಲು ಅನುಕೂಲವಾಗುತ್ತದೆ. ಎಷ್ಟು ದಿನ ಅವನನ್ನೇ ನೋಡುತ್ತಾ ಅವನಿನ್ನ ನೋಡುತ್ತಾ ಹೀಗೆ ಕಾಲ ಕಳೆಯುತ್ತೀರಾ? ವಿಷಯ ಎಲ್ಲರಿಗೂ ತಿಳಿಯಲಿ. ನಿನ್ನ ತಂದೆ ತಾಯಿಗೆ ತಿಳಿದು ಅವರು ಬಂದು ಮದುವೆ ವಿಷಯ ಪ್ರಸ್ತಾಪ ಇಟ್ಟಾಗ ಗೌತಮ್ ಬೇಡ ಎನ್ನಲು ಕಾರಣ ಇಲ್ಲ. ಓದಿದ್ಯಾ, ಜೊತೆಗೆ ನಿಮ್ಮ ಸ್ಟೇಟಸ್ಗೂ ಕೂಡ ಮ್ಯಾಚ್ ಆಗ್ತದೆ ಎಂದಿದ್ದ. ಆದ್ರಿಗೂ ಸರಿ ಎನಿಸಿದರು. ಮನಸ್ಸು ಯಾಕೆ ನಿಹಾರ್ನನ್ನೇ ಮದುವೆ ಆಗಬಾರ್ದು ಎಂದು ಯೋಚಿಸ್ತಿತ್ತು. ಅವಳು ಮತ್ತೆ ಮಾತನಾಡಲು ಪ್ರಯತ್ನಿಸಿದಾಗ ಮಧ್ಯಾಹ್ನದ ನಂತರ ಸಿಗುವುದಾಗಿ ಹೇಳಿ ಕಳಿಸಿದ್ದ. ಚೆನ್ನಯ್ಯ ಅವನ ಹೆಂಡತಿ ಇಬ್ಬರು ಸೇರಿ ನಾಮಕರಣಕ್ಕೆ ಸಿಹಿ ಅಡುಗೆ ಮಾಡಿದ್ದರು. ಡೈನಿಂಗ್ ಟೇಬಲ್ ಮೇಲೆ ಎಲೆ ಹಾಕುತ್ತಿದ್ದ ಚಂದನ ಬಳಿ ಬಂದ ಗೌತಮ್ ಕೈಯಲ್ಲಿ ಒಂದಿಷ್ಟು ಕಟ್ಟಿದ ಹೂವಿತ್ತು. ಅವಳತ್ತ ಹಿಡಿದಾಗ ತೆಗೆದುಕೊಂಡವಳು, ಇಷ್ಟೊಂದು ಯಾಕೆ? ಪಾವನಿ ಅತ್ತಿಗೆ ಇನ್ನು ಕೆಲವು ತಿಂಗಳು ಹೂ ಮುಡಿಯುವಂತಿಲ್ಲ. ಬಾಣಂತಿಯರು ಹೂ ಮುಡಿಯುವುದಿಲ್ಲ ಎಂದಿದ್ದಳು. ಸರಿ, ಅದು ನಿನಗೆ ಜಾಸ್ತಿ ಎನಿಸಿದರೆ ನಿನ್ನ ಆಂಟಿಗೆ ಕೊಟ್ಟು ಬಿಡು ಎಂದಿದ್ದ. ದೊಡ್ಡಮ್ಮ ಹೊರಗೆ ಹೋಗಿರ್ತಾರೆ, ಈಗ ಮನೆಯಲ್ಲಿ ಇರುವುದಿಲ್ಲ ಹೇಳಿ ಎಲೆಗಳ ಪಕ್ಕ ಲೋಟ ಜೋಡಿಸಿದ್ದಳು. ಗೌತಮ್, ನಾನು ಹೇಳಿದವರಿಗಲ್ಲ, ಇವರಿಗೆ ಹೇಳಿದವನ ನೋಟ ಹಾಲಿನಲ್ಲಿ ಹರಡಿದ್ದ ಪೂಜಾ ಸಾಮಗ್ರಿಗಳನ್ನು ತೆಗೆದು ಇಡುತ್ತಿದ್ದ ಇಂದ್ರಾಣಿಯವರ ಕಡೆಗಿತ್ತು. ನೋಡಿದವಳಿಗೆ ಅಚ್ಚರಿಯಾದರೂ ಅವರು ಮುಡಿಯುವುದಿಲ್ಲ ಎನ್ನಿಸ್ತದೆ. ನಾನು ಎಂದೂ ಅವರು ಹೂ ಮುಡಿದಿರುವುದನ್ನು ನೋಡಿಲ್ಲ ಎಂದಿದ್ದಳು. ನೋಡಬೇಕು, ತೆಗೆದುಕೊಂಡು ಹೋಗಿ ಕೊಡು ಹೇಳಿ ಮೊಬೈಲ್ ನೋಡುತ್ತಾ ಅಲ್ಲೇ ಕುಳಿತ. ಚಂದನ ಇಂದ್ರಾಣಿ ಅವರ ಮುಂದೆ ಹೂ ಹಿಡಿದಾಗ, ಒಳ್ಳೆ ಹುಡುಗಿ, ಆಗಲೇ ಮುಡಿದುಕೊಳ್ಬೇಕು ತಾನೆ ಹೇಳುತ್ತಾ ಅವಳ ಉದ್ದದ ಕೂದಲಿಗೆ ಆಗುವಷ್ಟು ಮುಡಿಸಿದವರು ಉಳಿದ ಹೂವನ್ನು ಅವಳ ಕೈಯಲ್ಲಿ ಇಟ್ಟು ಫ್ರಿಜ್ಜಿನಲ್ಲಿ ಇಟ್ಟು ಬಿಡು ಎಂದಿದ್ದರು. ಆಂಟಿ, ನೀವೇ ಮುಡಿದುಕೊಳ್ಬೋದಲ್ವಾ? ನಾನು ಬೇಡ. ಪ್ಲೀಸ್ ಆಂಟಿ, ಮುಡಿದುಕೊಳ್ಳಿ ಕೇಳಿಕೊಂಡಿದ್ದಳು. ಬೇಡಮ್ಮ, ನಿಮಗೆ ಅರ್ಥ ಆಗೋಲ್ಲ. ಆಗುತ್ತೆ ಆಂಟಿ, ಅಂಕಲ್ ಈ ರೀತಿ ಮೂಢನಂಬಿಕೆ ಹೊಂದಿದವರಾಗಿ ಇರುವುದಿಲ್ಲ ಅಲ್ವಾ? ಮಹೇಂದ್ರ ಅಂಕಲ್ ಹೇಳ್ತಾ ಇರ್ತಾರೆ ತುಂಬ ಒಳ್ಳೆಯ ಆಚಾರ ವಿಚಾರಗಳನ್ನು ಹೊಂದಿದ್ದರು ಎಂದು. ಪ್ಲೀಸ್ ಆಂಟಿ, ನನಗಾಗಿ ಎಂದಿದ್ದಳು. ಇಂದ್ರಾಣಿ ಅವರು ಹೂ ಮುಡಿಯುವುದನ್ನು ಬಿಟ್ಟು ಎಷ್ಟು ವರ್ಷಗಳಾಗಿ ಹೋಗಿತ್ತು. ವಿದೇಶದಲ್ಲಿದ್ದಾಗಲೇ ಇಲ್ಲಿನ ಗೆಳತಿಯೊಬ್ಬಳು ಕರೆ ಮಾಡಿ ಪ್ರಸಾದ್ ತೀರಿಕೊಂಡ ವಿಷಯ ತಿಳಿಸಿದ್ದಾಗಿನಿಂದ ಅಲಂಕಾರದ ಬಗ್ಗೆ ಮೊದಲೇ ಆಸಕ್ತಿ ಇಲ್ಲದವರು ಮತ್ತಷ್ಟು ಆ ವಿಷಯದಲ್ಲಿ ನಿರ್ಲಿಪ್ತರಾಗಿದ್ದರು. ಒಮ್ಮೆ ಪ್ರಸಾದ್ ಕೂಡ ನೀನು ಹೂ ಮುಡಿಯುವುದನ್ನು ನೋಡಬೇಕು ಎಂದದು ನೆನಪಾಗಿತ್ತು. ಮಾತಿನ ಸಂದರ್ಭದಲ್ಲಿ ಚಂದನ ಬಲವಂತ ಹೆಚ್ಚಾದಾಗ, ಬೇಡಮ್ಮ, ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಎಂದಿದ್ರು. ಗೌತಮ್ಗೆ ಅವರ ಮಾತು ಕೇಳಿತ್ತು. ನಮ್ಮ ಬದುಕು ನಮಗಾಗಿ, ಬೇರೆಯವ್ರಿಗಾಗಿ ಅಲ್ಲ ಎಂದಿದ್ದ ಮೊಬೈಲ್ ನೋಡುತ್ತಲೇ. ಇಂದ್ರಾಣಿ ಅವರು ಅರ್ಥವಾಗದೆ ಚಂದನ ಕಡೆ ನೋಡಿದರು. ಮೆಲ್ಲಗೆ ಅವರೇ ಹೇಳಿದ್ದು ನಿಮಗೆ ಕೊಡಲು. ಅವಳು ಎಷ್ಟು ಮೆಲ್ಲಗೆ ಹೇಳಿದರೂ ಅವನ ಚುರುಕು ಕಿವಿಗೆ ಕೇಳಿತ್ತು. ಸತ್ಯ ಹರಿಶ್ಚಂದ್ರನ ವಂಶದವಳು, ಇವಳ ಬಗ್ಗೆ ಗೊತ್ತಿದ್ದು ಹೇಳಿದ್ದು ನಂದೇ ತಪ್ಪು. ಮುಖ ಮತ್ತಷ್ಟು ಬಿಗಿದು ಕುಳಿತಿದ್ದ. ಇಂದ್ರಾಣಿ ಅವರು ನಂಬದವರಂತೆ ಅವನ ಕಡೆಗೆ ನೋಡಿದರು. ಏನಾದರೂ ಆಗಲಿ, ಈ ಹುಡುಗಿ ಸುಳ್ಳು ಹೇಳುವುದಿಲ್ಲ ಎನಿಸ್ತದೆ. ಮಲ್ಲಿಗೆ ಹೂವನ್ನು ದಿಂಡಿನಂತೆ ಸುತ್ತು ಹಾಕಿ ಗಂಟಿನ ಸುತ್ತ ಸುತ್ತಿ ನಾಟ್ ಹಾಕಿದರು. ಮೊದಲಿಗೆ ಕಡೆಗಣ್ಣಿನಲ್ಲಿ ನೋಡಿದ ಗೌತಮ್ ಅವರ ಮುಖದಲ್ಲಿ ಮೂಡಿದ್ದ ಕಲೆಯನ್ನು ನೋಡುತ್ತಾ ಕಣ್ಣು ತುಂಬಿಕೊಳ್ಳುವಂತೆ ಸರಿಯಾಗಿ ನೋಡಿದ. ಚಿಕ್ಕ ವಯಸ್ಸಿನಲ್ಲೇ ಅವನ ಸ್ನೇಹಿತರ ತಾಯಂದಿರನ್ನು ಅವರ ಮುಖದಲ್ಲಿದ್ದ ಮಾತೃ ವಾತ್ಸಲ್ಯವನ್ನು ನೋಡುತ್ತಾ ತನ್ನ ತಾಯಿ ಹೀಗೆ ಸುಂದರವಾಗಿರ್ಬೋದಾ ಎನ್ನುವ ಕಲ್ಪನೆಗೆ ಜಾರುತ್ತಿದ್ದದು ನೆನಪಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚು ತನ್ನ ತಾಯಿಯ ಚೆಲುವು ಎನಿಸಿತು. ಅವರ ಮುಖದಲ್ಲಿ ತನ್ನೆಡೆ ಇರುವ ವಾತ್ಸಲ್ಯ ಅರಿವಾದರೂ ಏನೂ ಹೇಳಲಾರದೆ ಹಾಗೆಯೇ ಉಳಿದಿದ್ದ. ಚೆನ್ನಯ್ಯನ ಹೆಂಡತಿ, ಬಿಸಿ ಅಡಿಗೆ ಆಗಿದೆ, ಎಲ್ಲರೂ ಇಲ್ಲಿಯೇ ಊಟಕ್ಕೆ ಬಂದು ಬಿಡಿ. ಬಾನಂತೆ ಊಟ ರೂಮ್ಗೆ ಕೊಡ್ತೇನೆ ಹೇಳಿ ಅಡುಗೆ ಮನೆಗೆ ಹೋದಾಗ ಎಲ್ಲರೂ ಬಂದು ಡೈನಿಂಗ್ ಹಾಲ್ನಲ್ಲಿ ಸೇರಿದ್ದರು. ಇಂದ್ರಾಣಿ ಅವರು ಊಟ ಬಡಿಸಲು ನಿಂತಾಗ ಚಿನ್ನಯ್ಯನ ಹೆಂಡತಿ, ನಾನು ಅವರಿಬ್ಬರು ಬಡಿಸ್ತೀವಿ, ನೀವು ಕುಟುಂಬದವರೆಲ್ಲ ಕುಳಿತುಕೊಂಡು ಬಿಡಿ ಎನ್ನುತ್ತಾ ಗಂಡನ ಸಹಾಯ ಪಡೆದು ತಾವೇ ಹೋಳಿಗೆ ಪಲ್ಯ ಎಲ್ಲ ಬಡಿಸಿ ಕಾಯಿ ಹಾಲು ಹಾಕುತ್ತಾ, ಈ ಮನೆಯಲ್ಲಿ ಇನ್ನು ಮುಂದಿನ ಸಂಭ್ರಮ ಎಂದರೆ ನಮ್ಮ ಯಜಮಾನರು ಗೌತಮ್ ಅವರ ಮದುವೆ ಸಂಭ್ರಮ. ಚಪ್ಪರದ ಪೂಜೆಗೆ ಈ ರೀತಿ ಅಡುಗೆ ಮಾಡುವುದು ಎಂದಿದ್ದರು. ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡು
ಕೊನೆಗೆ ಗೌತಮ್ ಕಡೆಗೆ ನೋಡಿದರು. ಅವನು ಮುಖ ಸಿಂಡರಿಸದೆ ಏನೋ ಮಾತನಾಡದೆ ಊಟದ ಕಡೆ ಗಮನ ಕೊಟ್ಟಿದ್ದು ನೋಡಿ ಅಚ್ಚರಿ ಎನಿಸಿತು. ಮಹೇಂದ್ರ ಅವರು ಅಂದರೆ ಗೌತಮ್ ಮದುವೆ ಆಗಲು ಸಿದ್ಧನಿದ್ದಾನೆ. ಇಂದ್ರಾಣಿ ಜೊತೆ ಮಾತಾಡಿ ಅದಷ್ಟು ಬೇಗ ಹೆಣ್ಣುಗಳನ್ನು ಹುಡುಕಲು ಶುರು ಮಾಡಬೇಕು ಎಂದುಕೊಂಡರೆ ಇಂದ್ರಾಣಿ ಅವರ ಮನದಲ್ಲೂ ಕೂಡ ಇದೇ ಭಾವನೆ ಮೂಡಿತು. ಚಂದನ ಮಾತ್ರ ಚಪ್ಪರದ ಪೂಜೆಯ ದಿನ ಅರಿಶಿನ ಶಾಸ್ತ್ರದಲ್ಲಿ ಗೌತಮ್ ಹೇಗೆ ಕಾಣಬಹುದು ಎನ್ನುವ ಕಲ್ಪನೆಗೆ ಇಳಿದಿದ್ದಳು. ಎಲ್ಲರದು ಊಟ ಮುಗಿದಿದ್ದರು. ಚಂದನ ಎಲೆಯಲ್ಲಿ ಇನ್ನೂ ಹಾಗೆ ಇತ್ತು. ಎಲ್ಲರೂ ಎದ್ದು ಹೋಗಿ ಆಗಿತ್ತು. ಗೌತಮ್ ಎದ್ದು ನಿಂತವನು. ನಾಲಾಯಕ್, ಚಪ್ಪರದ ಕನಸು ಆಮೇಲೆ ಕಾಣುವೆಯಂತೆ, ಮೊದಲು ಊಟ ಮಾಡು ಹೇಳಿ ಅಡುಗೆ ಮನೆಯ ಕಡೆಗೆ ಒಮ್ಮೆ ನೋಡಿ ಯಾರ ಗಮನವೂ ಇತ್ತ ಇಲ್ಲ ಎಂದು ತಿಳಿಯುತ್ತಲೇ ಅವಳ ಕೆನ್ನೆಗೆ ಎಂದಿನಂತೆ ಮುತ್ತು ಕೊಟ್ಟವನು. ಈ ಫ್ಯಾನ್ಸಿ ಡ್ರೆಸ್ ಯಾಕೆ ಹಾಕಿ ಬಂದದ್ದು? ಬೆಳಿಗ್ಗೆ ಹೇಳಿದ್ದು ಮರೆಯಬೇಡ, ಹೋಗುವ ಮುನ್ನ ಒಮ್ಮೆ ಬಂದು ಹೋಗು, ಏನೋ ಹೇಳುವುದಿದೆ ಎಂದು ಹೇಳಿ ಹೋಗಿದ್ದ. ಕಥೆ ಮುಂದುವರಿಯುತ್ತದೆ.